ವೆಲ್ಕಮ್ ಬ್ಯಾಕ್. ಇವತ್ತು ಡೇ 2 ಕಂಟಿನ್ಯೂಯೇಷನ್ ವಿಡಿಯೋ. ಸೊ ನೀವು ನೋಡಿದ್ವಿ ನಾವು ಏನೆಲ್ಲ ಮಾಡಿದ್ವಿ ಪ್ರೀವಿಯಸ್ ವಿಡಿಯೋದಲ್ಲಿ ಅಂತ. ಸೊ ಇವತ್ತು ಏನಿಲ್ಲ, ಜಸ್ಟ್ ಇನ್ನೊಂದು ಸ್ವಲ್ಪ ಆ್ಯಕ್ಟಿವಿಟೀಸ್ನ ಮಾಡಿದ್ವಿ. ಬನ್ನಿ ಏನು ಮಾಡಿದ್ವಿ ನೋಡೋಣ. Mousse and crunch chocolate. Which size, sorry? This one. 2 scoops in one. 2 scoops? Yeah. So, 2 scoops Yeah. is for this. Yeah. Right. In this side, you can choose up 3 flavors for the same price, okay? 3 flavors. Yeah. It's 2 or 3 flavors. It's 2 same flavors, price. same price. Okay. I'll go with the normal one. Normal? Yeah. So, normal is this. 2 flavors, right? 2, yeah. Yeah. Hazelnut mousse Yeah. and mango. If you want to try something before to order, you can try, okay? We can try? Yeah. Can I get the coconut for taste? Coconut. Yeah. Right. One ನಿಮಿಷ. That's it. One more. Cone. ಐಸ್ ಕ್ರೀಮ್ ಬೀಳ್ಸ್ಕೊತೀನಿ. ಸೊ ಈ ಐಸ್ ಕ್ರೀಮ್ ತಿಂತಾ ಇದ್ದೀನಿ. ಇಟ್ಸ್ ಸೋ ಗುಡ್. ಚಾಕ್ಲೇಟ್ ಫ್ಲೇವರ್ ತುಂಬ ಚೆನ್ನಾಗಿದೆ. ಇನ್ನೊಂದು ಮ್ಯಾಂಗೋ ಫ್ಲೇವರ್ ತೊಗೊಂಡಿದ್ದು. ಮ್ಯಾಂಗೋ ಫ್ಲೇವರು ತುಂಬ ಚೆನ್ನಾಗಿದೆ. ನನ್ನ ಚಾಕ್ಲೇಟಿಂದ ಮ್ಯಾಂಗೋ ಫ್ಲೇವರ್ ತುಂಬ ಇಷ್ಟ ಆಯಿತು. ಮೇ ಬಿ ಲೈಕ್ ನಾನು ತಿಂದಿರೋ ಐಸ್ ಕ್ರೀಮಲ್ಲಿ ಇದು ತುಂಬ ಚೆನ್ನಾಗಿದೆ ಅನಿಸುತ್ತೆ. ಸೊ ಇವಾಗ ನಾವು ಪಿಕಾಸೋ ಮ್ಯೂಸಿಯಮ್ನ ನೋಡಿಕೊಂಡು ಇಲ್ಲಿ ಜಸ್ಟ್ ತಿನ್ನೋಕ್ಕೆ ಅಂತ ಬಂದ್ವಿ. ನಾವಿಲ್ಲಿ ಬಂದಿದ್ದ ರೆಸ್ಟೋರೆಂಟಲ್ಲಿ ತಿನ್ನೋಕ್ಕಷ್ಟು ಆಪ್ಷನ್ಸ್ ಇರಲಿಲ್ಲ. ಸೊ ಸ್ಪೇನಿಗೆ ಬಂದಾಗ ನಿಮಗೆ ತಾಪಾಸ್ ಬಾರ್ಸ್ ಅಂತ ಜಾಸ್ತಿ ಇರುತ್ತೆ. ಯಾಕಂದರೆ ಇವರು ಚಿಕ್ಕ ಪ್ಲೇಟಲ್ಲಿ ಆಲ್ ಫ್ರೈಡ್ ಫಿಶ್ ಆಗಿರ್ಬೋದು, ಸೀ ಫುಡ್ ಆಗಿರ್ಬೋದು, ಚಿಕನ್ ಆಗಿರ್ಬೋದು, ಬೀಫ್ ಪೋರ್ಕ್ ಎಲ್ಲನೂ ಕೂಡ ಮಾಡ್ತಾರೆ. ಸೊ ನಾವು ಅದನ್ನು ಉಟ್ಕೊಂಡು ಬಂದ್ವಿ, ಅದು ನಮಗೆ ಸಿಕ್ಕಲಿಲ್ಲ. ಸೊ ಇವಾಗ ನಾವು ಇದನ್ನು ಟ್ರೈ ಮಾಡ್ತಾ ಇದ್ದೀವಿ. ಇದು ಇಲ್ಲಿನ ಫೇಮಸ್ ಡ್ರಿಂಕು. ಇದು ಲೋಕಲ್ ವೈನ್ ಥರ. ಇದ್ರ ಜೊತೆಗೆ ಒಂದು ಆರೆಂಜು, ಒಂದು ಆಲಿವ್ ಪಿಕ್ಕಲ್ನ ಹಾಕಿಬಿಟ್ಟು ಕಾರ್ಬೋನೇಟೆಡ್ ಡ್ರಿಂಕ್ನ ಕೊಟ್ಟಿದ್ದಾರೆ. ಅದ್ರ ಜೊತೆಗೆ ನಾವು ಸ್ಕ್ಯಾಲ್ಪ್ಸ್ನ ಆರ್ಡ್ರ್ ಮಾಡಿದ್ವಿ. ಸೊ ಅದು ವಿತ್ ಸಾಸ್ ಅಂದರೆ ಈ ಥರ ಜಸ್ಟ್ ಅವರು ಓಪನ್ ಮಾಡಿಬಿಟ್ಟು ಕೊಟ್ಟಿದ್ದಾರೆ. ನೋಡೋಣ ಹೇಗಿರುತ್ತಂತ ಇದೆ ಅಂತ ಹೇಳ್ತೀನಿ ನಿಮಗೆ. ಚೆನ್ನಾಗಿ ಒಂಥರ ಸ್ವಲ್ಪ ಸ್ಪೈಸ್ ಫ್ಲೇವರ್ಸ್ ಥರ ಅನಿಸ್ತಾ ಇದೆ. ನಂಗೆ ಗೊತ್ತಿಲ್ಲ ಯಾಕಂತ. ನಾರ್ಮಲ್ ವೈನ್ಗಿಂತ ಬೇರೆ ಥರ ಇದೆ. ಯೂಶ್ವಲಿ ವೈನ್ ನಿಮಗೆ ಟೇಸ್ಟ್ ಬರುತ್ತೆ, ಆ ಥರ ಇಲ್ಲ, ಸ್ವಲ್ಪ ಬೇರೆ ಥರ ಇದೆ. ಕುಡಿತಾ ಮೇ ಬಿ ಇಷ್ಟ ಆಗ್ಬೋದು, ಇಷ್ಟ ಆಗದೇನೆ ನೋಡ್ಬೋದು. ಚೆನ್ನಾಗಿದೆ ಅನಿಸುತ್ತೆ. ಚೆನ್ನಾಗಿದೆ. ಇದು ನಾನು ತಿಂದ್ಬಿಟ್ಟು ಹೇಳ್ತೀನಿ. ನನಗೆ ಅನಿಸ್ತಾ ಇದೆ ಇದು ಜಸ್ಟ್ ಟೊಮ್ಯಾಟೊ ಸಾಸಲ್ಲಿ ಸೀ ಫುಡ್ನ ಡಿಪ್ ಮಾಡಿ ಕೊಟ್ಟರು ಅಂತ. ಓಕೆ, ಚೆನ್ನಾಗಿದೆ. ಅಂದರೆ ಪ್ರಿಸರ್ವ್ಡ್ ಅಲ್ಲ, ಏನೂ ಮಾಡಿಲ್ಲ ಇವರು. ಓಕೆ, ಬಟ್ ದಿಸ್ ಇಸ್ ನಾಟ್, ನಾ ಇದನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇರಲಿಲ್ಲ. ಸೊ ಇವಾಗ ನಾವು ಏನು ಇದ್ರ ಹೆಸರು? ಬಾರ್ಸಲೋನೆಟಾ ಅನ್ನೋ ಒಂದು ನೀವು
ನೀವೀಗ ನೋಡ್ತಾ ಇರೋದು ಬಾರ್ಸಲೋನಾದ ಬಾರ್ಸಲೋನೆಟಾ ಅನ್ನೋ ಒಂದು ನೇಬರ್ಹುಡ್ಡು. ಇಲ್ಲಿ ಬೀಚಿಗೆ ಹತ್ತಿರವಾಗಿರುವಂತಹ ನೇಬರ್ಹುಡ್ಡು. ಇಲ್ಲಿ ನಿಮಗೆ ದೊಡ್ಡ ದೊಡ್ಡ ರೆಸ್ಟೋರೆಂಟಿಂದ ಹಿಡಿದು ಚಿಕ್ಕ ಚಿಕ್ಕ ತಾಪ ಬಾರ್ ತನಕ ಎಲ್ಲ ಸಿಗುತ್ತೆ. ಬಟ್ ನೋಡಿಕೊಂಡು ಹೋಗಬೇಕಷ್ಟೇ. ತುಂಬ ಹ್ಯಾಪನಿಂಗ್ ಆಗಿದೆ ಬಿಕಾಸ್ ಇದು ಸಂಡೇ ಅಂತ ಅನಿಸುತ್ತೆ. ಜನ ಎಲ್ಲ ತುಂಬ ರೊಚ್ಚಿಗೆ ಎದುಗ್ಬಿಟ್ಟಿದ್ದಾರೆ. ಎಲ್ಲರೂ ಆಚೆ ಕಡೆ ಇದ್ದಾರೆ. ಇವ್ರು ಸಿಕ್ಕಾಪಟ್ಟೆ ಕುಡಿತಾರೆ, ಸಿಕ್ಕಾಪಟ್ಟೆ ಮಜಾ ಮಾಡ್ತಾರೆ. ಬನ್ನಿ ಹೋಗೋಣ, ಇನ್ನು ಏನೇನಿದೆ ಅಂತ ನೋಡೋಣ. ಈ ಗಲ್ಲಿಗಳಲ್ಲಿ ನೋಡ್ಬೋದು ನೀವು ಹೇಗೆ ಬಟ್ಟೆಗಳನ್ನ ಒಣಗಾಕಿದ್ದಾರೆ ಅಂತ ಹೇಳ್ಬಿಟ್ಟು. ಆ ಬಟ್ಟೆಗಳು ಒಣಗಾಕಿದ್ರು ಕೂಡ ಸ್ಟ್ರೀಟ್ ನೋಡೋದಕ್ಕೆ ಅದರಿಂದನೇ ಚೆನ್ನಾಗಿ ಕಾಣಿಸ್ತಾ ಇತ್ತು. ಏನಾದರೂ ಹೇಳಿ ನನಗೆ ಬಾರ್ಸಲೋನಾ ಸ್ಟ್ರೀಟ್ಸ್ಗಳು ತುಂಬಾ ಇಷ್ಟ ಆದವು. ನೀವು ಕೂಡ ನೋಡ್ಬೋದು ಹೇಗೆ ಕಾಣಿಸ್ತಿದೆ ಅಂತ. ಸೊ ಇವಾಗ ನಾವಿದ್ದೀವಿ ಬಾರ್ಸಲೋನೆಟಾದ ಒಂದು ಬೀಚಲ್ಲಿ. ನೀವು ಹಿಂದೆ ನೋಡ್ಬೋದು ಎಲ್ಲರೂ ಸಮ್ಮರ್ ಬಂದಿದೆ ಅಂತ ಹೇಳ್ಬಿಟ್ಟು ಸಿಕ್ಕಾಪಟ್ಟೆ ಖುಷಿಯಾಗಿ ಬೀಚ್ ಮುಂದೆ ಕುತ್ಕೊಂಡಿದ್ದಾರೆ. ಇವ್ರಿಗೆಲ್ಲ ಸಮ್ಮರ್ ತುಂಬಾ ಕಮ್ಮಿ ಟೈಮ್ ಬರೋದಲ್ವ, 3 ತಿಂಗಳು ಬಿಸಿಲಿರುತ್ತೆ. ಸೊ ಅದಕ್ಕೋಸ್ಕರ ಅವರು ಬಿಸಿಲು ಎಷ್ಟಿರುತ್ತೆ ಅಷ್ಟು ಟೈಮೂ ಮಜಾ ಮಾಡೋಕ್ಕೆ ಟ್ರೈ ಮಾಡ್ತಾರೆ. ಅವರ ಫ್ಯಾಮಿಲಿ ಜೊತೆ, ಫ್ರೆಂಡ್ಸ್ ಜೊತೆ ಎಲ್ಲ ನೋಡ್ಬೋದು. ಎಷ್ಟು ಬೀಚಲ್ಲಿ ಸ್ಯಾಂಡ್ ಇದೆ ಅಷ್ಟು ಜಾಗದಲ್ಲಿ ಜನ ತುಂಬಿಕೊಂಡಿದ್ದಾರೆ. ಎಲ್ಲೂ ಖಾಲಿ ಇಲ್ಲ. ತುಂಬ ಚೆನ್ನಾಗಿದೆ. ಜನ ಸ್ವಿಮ್ಮಿಂಗ್ ಮಾಡ್ತಿದ್ದಾರೆ, ಸುಮ್ಮನೆ ಕುತ್ಕೊಳ್ಳೋರು ಸುಮ್ಮನೆ ಕುತ್ಕೊಂಡಿದ್ದಾರೆ, ಕುಡಿಯೋರು ಕುಡಿತಿದ್ದಾರೆ, ತಿನ್ನೋರು ತಿಂತಾ ಇದ್ದಾರೆ. ಇದು ಸ್ಪೇನಿನ ಬಾರ್ಸಲೋನೆಟಾ. ಮೋಸ್ಟ್ ಆಫ್ ದ ಯುರೋಪಲ್ಲಿ ಬೀಚ್ ಇರೋ ಸೈಡು ಹೀಗೆ ಆಗೋಗ್ಬಿಟ್ಟಿರುತ್ತೆ ಈ ಪೂರ್ತಿ ಸಮ್ಮರು. ಆಮೇಲೆ ಮತ್ತೆ ವಿಂಟರಲ್ಲಿ ಅದೇ ಚಳಿ, ಮನೇಲಿ ಕುತ್ಕೊಂಡಿರ್ತಾರೆ. ಸೊ ಅದಕ್ಕೋಸ್ಕರ ಬನ್ನಿ ನೋಡೋಣ ಇನ್ನು ನಾವೇನೇನು ಮಾಡ್ತೀವಿ ಅಂತ. ಇದಾಗಿತ್ತು ಬಾರ್ಸಲೋನಾ ಡೇ 2 ನಮ್ಮ ಈ ವಿಲಾಗಲ್ಲಿ. ಸೊ ನನಗಂತೂ ಈ ಊರು ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಗಲ್ಲಿಗಳಾಗಿರ್ಬೋದು, ಅವರ ಸ್ವೀಟ್ ಶಾಪ್ ಆಗಿರ್ಬೋದು, ಬ್ರೇಕ್ಫಾಸ್ಟ್ ಪ್ಲೇಸ್ ಆಗಿರ್ಬೋದು, ಬ್ರಂಚ್, ಲಂಚ್, ಬೀಚ್ ಆಗಿರ್ಬೋದು, ಇಲ್ಲಿನ ಜನಗಳಾಗಿರ್ಬೋದು, ಅವ್ರ ವೈಬ್ ಆಗಿರ್ಬೋದು, ಎಲ್ಲ ಕೂಡ ಟಾಪ್ ನಾಚ್. ನಾನು ಇಲ್ಲಿಗೆ ಬರೋಕ್ಕಿಂತ ಮುಂಚೆ ನನಗೆ ಅಷ್ಟು ಇಷ್ಟ ಆಗುತ್ತೆ ಅಂತ ನನಗೆ ಗೊತ್ತಿರಲಿಲ್ಲ ಬಾರ್ಸಲೋನಾ. ಬಟ್ ತುಂಬಾ ಚೆನ್ನಾಗಿದೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್. ಅದರಿಂದ ನಾನು ಇನ್ನೂ ಮೋಟಿವೇಟ್ ಆಗಿ ಹೆಚ್ಚು ವೀಡಿಯೋಸ್ನ ಮಾಡ್ತೀನಿ. ಸಿ ಯು ನೆಕ್ಸ್ಟ್ ವಿಡಿಯೋ. ಅಂಟಿಲ್ ದೆನ್ ಟೇಕ್ ಕೇರ್. ಡೇ 3 ನಾವು ಲಾ ಬೊಕೆರೆಲ್ಲಾ ಮಾರ್ಕೆಟ್ನ ಎಕ್ಸ್ಪ್ಲೋರ್ ಮಾಡಿದ್ದೀವಿ. ಇದು ಒನ್ ಆಫ್ ದ ಫೇಮಸ್ ಮಾರ್ಕೆಟ್ ಇನ್ ಎಂಟೈರ್ ವರ್ಲ್ಡ್ ಅಂತ ಹೇಳ್ಬೋದು. ಸಿಕ್ಕಾಪಟ್ಟೆ ಚೆನ್ನಾಗಿದೆ, ಸಿಕ್ಕಾಪಟ್ಟೆ ದೊಡ್ಡದು. ಆ್ಯಂಡ್ ತುಂಬ ಫ್ರೆಶ್ ಸೀ ಫುಡ್ ಆಗಿರ್ಬೋದು, ಫ್ರೂಟ್ಸ್ ಆಗಿರ್ಬೋದು ನಿಮಗೆ ಇಲ್ಲಿ ನೋಡೋಕ್ಕೆ ಸಿಗುತ್ತೆ. ಸೊ ಅದಕ್ಕೋಸ್ಕರ ನೀವು ನೆಕ್ಸ್ಟ್ ವೀಡಿಯೋಗೆ ವೆಯ್ಟ್ ಮಾಡಬೇಕು. ಅಂಟಿಲ್ ದೆನ್ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಾನು ಸಾಕಷ್ಟು ಬಾರಿ ಕೇಳ್ಕೊಂಡಿದ್ದೀನಿ ಸಬ್ಸ್ಕ್ರೈಬ್ ಕೂಡ ಮಾಡಿಕೊಡಿ. ಬಾಯ್.